ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ 1 ತಿಂಗಳಿಂದ 6 ತಿಂಗಳವರೆಗಿನ ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು, ಹಾಗೆಯೇ ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ. ಅದಾದ ನಂತರ ಇವಾಗ 6 ತಿಂಗಳ ಮೇಲ್ಪಟ್ಟ ಗಿಡಗಳಿಗೆ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು, ಹೇಗೆ ಹಾಕಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. 6 ವರ್ಷದಿಂದ ಮೇಲ್ಪಟ್ಟಂತಹ ಗಿಡಗಳು ಅಂದರೆ 1 ವರ್ಷ, 1.5 ವರ್ಷ ಈ ರೀತಿ ಬೇರೆ ಬೇರೆ ರೀತಿಯ ಗಿಡಗಳು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ವರ್ಷದ ಗಿಡಗಳಿರುತ್ತೆ. ಹಾಗಾಗಿ ನಾನು ಇವತ್ತು ಎಲ್ಲ ಗಿಡಗಳಿಗೂ ಆಗುವಂತಹ ಒಂದು ಗೊಬ್ಬರವನ್ನು ನಾನು ನಿಮಗೆ ತಿಳಿಸ್ತೇನೆ. ಇದು ಹಾಕಿದರೆ ನಮ್ಮ ಗಿಡಗಳಿಗೆ ಏನು ಪ್ರಯೋಜನ ಇದೆ, ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಹಾಗೆಯೇ ನಾನು ಹಾಕುವಂತಹ ಗೊಬ್ಬರವನ್ನು ನಿಮ್ಮ ಗಿಡಗಳಿಗೆ ನೀವು ಕೂಡ ಹಾಕಬೇಕಂತ ಯಾರೆಲ್ಲ ಇದ್ದೀರಿ ನೋಡಿ, ಅವರು ಈ ವಿಡಿಯೋವನ್ನು ನೀವು ಕೊನೆವರೆಗೆ ನೋಡಿ. ಯಾಕಂತ ಹೇಳಿದರೆ ನಾನು ಬೇರೆ ಬೇರೆ ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಇರ್ತೇನೆ. ಹಾಗೆಯೇ ಅದರಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ಅದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಒಬ್ಬರು ಹೇಳಿದ್ರಿ ಅಂತ ಹೇಳಿ ನೀವು ಅದನ್ನು ನಿಮ್ಮ ಗಿಡಗಳಿಗೆ ಹಾಕೋದಲ್ಲ. ಏನಂತ ಹೇಳಿದರೆ ಏನಕ್ಕೆ ನಮ್ಮ ಗಿಡಗಳಿಗೆ ಹಾಕಬೇಕು ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ಈಗ ನಾವೇನೋ ಹೇಳಿದ್ವಿ ಅದನ್ನು ನಾವು ನಮ್ಮ ಗಿಡಗಳಿಗೆ ಹಾಕ್ತೇವೆ ಅಂತ ಅಲ್ಲ ಸ್ನೇಹಿತರೆ. ಒಂದು ಗೊಬ್ಬರದಿಂದ ಏನೆಲ್ಲ ಪ್ರಯೋಜನಗಳಿದೆ, ನಮಗೆ ಹಾಕಿದರೆ ನಮ್ಮ ಗಿಡಗಳಲ್ಲಿ ನಮ್ಗೆ ಎಷ್ಟು ಲಾಭವನ್ನು ಪಡೆಯಬಹುದು ಅನ್ನೋದು ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ನೀವು ಕೊನೆವರೆಗೆ ನೋಡಿದಲ್ಲಿ ನಿಮಗೆ ಇನ್ ಡಿಟೇಲ್ ಆಗಿ ಗೊತ್ತಾಗ್ತದೆ. ಈಗ ಹೆಚ್ಚಿನವರು ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೀರಿ ಸ್ನೇಹಿತರೆ. ನೋಡಿ, ನನ್ನ ಹಳೆಯ ಗಿಡಗಳು ಹೇಗಿತ್ತು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಈಗ ಹೇಗಿದೆ ಅಂತ ಕೂಡ ತೋರಿಸ್ತೇನೆ. ಈಗ ನೋಡಿ, ನಾನು ನಿಮಗೆ ಈ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ ನೋಡಿ. ಅದು ಇವಾಗ ಪ್ರೆಸೆಂಟ್ ನನ್ನಲ್ಲಿರುವಂತಹ ಮಲ್ಲಿಗೆ ಗಿಡಗಳು ಈ ರೀತಿಯಾಗಿ ಇದೆ. ಬಟ್ ನಾನು ನನ್ನ ಒಂದು ಹೋದ ವರ್ಷ ಇದ್ದಂತಹ ಗಿಡಗಳು ಹೇಗಿದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದೇ ರೀತಿ ಈ ವರ್ಷ ಕೂಡ ನನ್ನ ಈ ಗಿಡಗಳನ್ನು ಅದೇ ರೀತಿ ನಾನು ಮಾಡ್ತೇನೆ. ನಾನು ಯಾವ ರೀತಿಯ ಗೊಬ್ಬರಗಳನ್ನು ಹಾಕ್ತೇನೆ, ಯಾವ ಮೆಥಡನ್ನು ಫಾಲೋ ಮಾಡ್ತೇನೆ ಅಂತ ಹೇಳಿ ಕೂಡ ನಿಮಗೆ ತಿಳಿಸ್ತೇನೆ. ಫಸ್ಟಾಗಿ ನಾನು ಇವಾಗ ಮಳೆಯೆಲ್ಲ ಬಂದು ನಮ್ಮ ಗಿಡದ ಮಣ್ಣುಗಳೆಲ್ಲ ಗಟ್ಟಿಯಾಗಿರ್ತದೆ. ಹಾಗಾಗಿ ನಾವು ಮಣ್ಣನ್ನು ಸಡಿಲಗೊಳಿಸಬೇಕು. ಯಾವ ರೀತಿ ಮಣ್ಣನ್ನು ಸಡಿಲಗೊಳಿಸೋದು? 2 ರೀತಿಯಲ್ಲಿ ನಾವು ಮಣ್ಣನ್ನು ಸಡಿಲಗೊಳಿಸ್ತೇವೆ. ಒಂದು, ಜಸ್ಟ್ ಸಡಿಲಗೊಳಿಸಿ ಅಲ್ಲೇ ಮಣ್ಣನ್ನು ಸೈಡಿಗೆ ಹಾಕಿ ಗೊಬ್ಬರಗಳನ್ನು ಹಾಕಿ ಮಣ್ಣು ಮುಚ್ಚಿಬಿಡ್ತೇವೆ. ಬಟ್ ಈ ಬಾರಿ ಹಾಗಲ್ಲ ಸ್ನೇಹಿತರೆ. ಕಂಪ್ಲೀಟಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಮಣ್ಣನ್ನು ತೆಗೆತೇನೆ. ಅಂದರೆ ಈ ಸಂದರ್ಭದಲ್ಲಿ ಯಾರಿಗಾದರೂ ರೀಪಾಟ್ ಮಾಡಬೇಕು ಅಂತ ಇದ್ದಲ್ಲಿ ಮಾಡಬಹುದು, ಏನು ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ಇನ್ನು ಮಳೆ ಕಡಿಮೆ ಆಗ್ತದೆ. ಹಾಗಾಗಿ ಏನು ಬಂದರೂ ಅಷ್ಟೊಂದು ತೀರಾ ನಮ್ಮ ಗಿಡ ಹಾಳಾಗುವಷ್ಟೇನು ಮಳೆ ಬರುವುದಿಲ್ಲ. ಮತ್ತು ಗೊತ್ತಿಲ್ಲ ಸ್ನೇಹಿತರೆ, ನನ್ನ ಅಭಿಪ್ರಾಯ ಹೇಳಲಿಕ್ಕಾಗೋದಿಲ್ಲ. ಇತ್ತೀಚಿನ ದಿನಗಳ ಒಂದೊಂದು ರೀತಿಯ ವಾತಾವರಣ ಬೇರೆ ಬೇರೆ ಇರುತ್ತೆ. ಆದರೆ ರೀಪಾಟ್ ಮಾಡಬಹುದು. ನಾನು ಕೂಡ ಈ ಸಂದರ್ಭದಲ್ಲಿ ರೀಪಾಟ್ ಮಾಡಬೇಕಂತ ಇದ್ದೆ. ಬಟ್ ನಾನು ನಿಮಗೆ ಗೊತ್ತಿರುವ ಹಾಗೆಯೇ ನನ್ನ ಮಳೆಗಾಲದಲ್ಲಿ ಕೆಲವೊಂದು ಗಿಡಗಳು ಹಾಳಾಯಿತು. ಅಂದರೆ ಎಲೆಯೆಲ್ಲ ಉದುರಿ ಗೆಲ್ಲುಗಳೆಲ್ಲ ಸತ್ತು ಸುಮಾರು ಗಿಡಗಳೆಲ್ಲ ಹಾಳಾಯಿತು. ಆ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಗಿಡವನ್ನು ಕೂಡ ನಾನು ರೀಪಾಟ್ ಮಾಡಿದ್ದೆ. ಹಾಗಾಗಿ ಇವಾಗ ನಾನು ರೀಪಾಟ್ ಮಾಡೋದಿಲ್ಲ. ಯಾರೆಲ್ಲ ನೀವು ಒಂದು ವರ್ಷದ ಒಳಗೆ ನೀವು ರೀಪಾಟ್ ಮಾಡಿದ್ದೀರಿ ನೋಡಿ, ಅಂಥವ್ರು ರೀಪಾಟ್ ಮಾಡೋದು ಬೇಡ. ಈ ರೀತಿ ನಾನು ಏನು ಮೆಥಡನ್ನು ತೋರಿಸ್ತಾ ಇದ್ದೆ ನೋಡಿ, ಅದೇ ರೀತಿ ಮಾಡಿ. ಸಾಫ್ಟಾಗಿ ಗಿಡದ ಸುತ್ತ ಈ ರೀತಿ ಮಣ್ಣನ್ನು ಸಡಿಲಗೊಳಿಸಿ ಮಣ್ಣನ್ನು ತೆಗಿಬೇಕು. ಎಷ್ಟಂತ ಹೇಳಿದರೆ ಆ ಗಿಡದ ತಾಯಿ ಬೇರು ಎಲ್ಲ ಕಾಣಬೇಕು, ನಮಗೆ ಸುತ್ತ ಇರುವಂಥದ್ದು ಕಾಣಬೇಕು. ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿವರೆಗೆ ನೀವು ಮಣ್ಣನ್ನು ತೆಗೆದರೆ ನಾವು ಹಾಕುವಂತಹ ಗೊಬ್ಬರಗಳನ್ನೆಲ್ಲ ಗಿಡಗಳು ಬೇಗ ಹೀರ್ಕೊಂಡು ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಸ್ನೇಹಿತರೆ, ಇವಾಗ ನಮ್ಮ ಗಿಡದಲ್ಲಿ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳೆಲ್ಲ ಇರುವುದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರಗಳನ್ನು ಹಾಕಿದಾಗ ನಮ್ಮ ಗಿಡದ ಬೆಳವಣಿಗೆಗೆ ತುಂಬ ಸಹಾಯ ಆಗ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದವರಿಗೆ ಗೊತ್ತಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ನನ್ನ ವಿಡಿಯೋ ನೋಡೋರು ಒಮ್ಮೆ ನನ್ನ ಒಂದು 5-6 ತಿಂಗಳ ಹಿಂದಿನ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ನನ್ನ ಗಿಡಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಹೂವಾಗ್ತಾ ಇತ್ತು ಅಂತ ಹೇಳಿ. ನಾನು ಅದೇ ರೀತಿ ಗಿಡಗಳನ್ನು ಮಾಡಬೇಕಾದ್ರೆ ಈ ಸ್ಟೆಪ್ಗಳನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ.
ನಾನು ಯಾವ ರೀತಿ ಹಾಕ್ತೇನೆ ಅಂತ ಹೇಳಿದರೆ ನೋಡಿ, ಕಂಪ್ಲೀಟಾಗಿ ಮಣ್ಣನ್ನು ತೆಗೆದೆ ಸರಿಸುಮಾರು ಒಂದು ಪಾಟಲ್ಲಿ ಇದ್ದಂತಹ ಮಣ್ಣು, ಕಂಪ್ಲೀಟ್ ಒಂದು ಪಾಟ್ ಮಣ್ಣಿತ್ತು ನೋಡಿ, ಒಂದು ಅರ್ಧ ಪಾಟ್ ಮಣ್ಣು ತೆಗೆದೆ. ಪಾಟಲ್ಲೆಲ್ಲ ಮಣ್ಣೆಲ್ಲ ತೆಗೆದು ನೋಡಿ ಎಲ್ಲ ಬೇರುಗಳೆಲ್ಲ ಈಗ ಕಾಣ್ತಾ ಉಂಟು. ಇಷ್ಟು ತೆಗಿಬೇಕು ಸ್ನೇಹಿತರೆ. ಹಾಗಂತ ಹೇಳಿ ಅದರ ತಾಯಿ ಬೇರಿಗೆಲ್ಲ ಪೆಟ್ಟಾಗಬಾರ್ದು. ಮೇಲ್ಭಾಗದ ಬೇರಿಗೆಲ್ಲ ಪೆಟ್ಟಾದರೆ ಪರವಾಗಿಲ್ಲ, ಏನಾಗೋದಿಲ್ಲ. ಸಣ್ಣ ಸಣ್ಣ ಬೇರುಗಳೆಲ್ಲ ಇರ್ತದೆ ನೋಡಿ, ಅದೆಲ್ಲ ಕಟ್ಟಾದರೆ ಏನಾಗೋದಿಲ್ಲ. ಬಟ್ ಅದರ ತಾಯಿ ಬೇರಿಗೆಲ್ಲ ಕಟ್ಟಾಗಬಾರ್ದು. ಅದರ ಮಲ್ಲಿಗೆ ಗಿಡದಲ್ಲಿ ಏನಾಗೋದಿಲ್ಲ, ಬಟ್ ಅಂದರೆ ನಮ್ಮ ಗಿಡಗಳು ಹೀಗೆ ಹೇಗಿದೆ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ, ಸ್ವಲ್ಪ ವೀಕ್ ಇರ್ತದಲ್ಲ, ಹಾಗಾಗಿ ಜಾಸ್ತಿ ಬೇರು ಕಾಣುವ ಹಾಗೆ ತೆಗೆಯೋದು ಬೇಡ, ಇಷ್ಟು ತೆಗೆದರೆ ಸಾಕು. ಈಗ ಯಾವ ರೀತಿ ನಾನು ಹಾಕ್ತೇನೆ ಅಂತ ಹೇಳಿದರೆ ಸ್ನೇಹಿತರೆ, ಹಿಂಡಿ ಹಾಕ್ತಾ ಇದ್ದೀನಿ. ಇದರ ಹೆಸರು ನೆಲಕಡಲೆಯ ಹಿಂಡಿ. ಡೈರೆಕ್ಟಾಗಿ ಗಿಡಗಳಿಗೆ ಹಾಕ್ಬೋದು ಅಥವಾ ಡೈಲೂಟ್ ಮಾಡಿ ಕೂಡ ಹಾಕ್ಬೋದು. ನಾನು ಇವತ್ತು ಡೈರೆಕ್ಟಾಗಿ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಪುಡಿ ಪುಡಿ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅದು ಚಿಪ್ಸ್ ರೂಪದಲ್ಲಿ ಇರ್ತದೆ, ದೊಡ್ಡ ಪೀಸ್ ಇರ್ತದೆ, ಹಾಗಾಗಿ ನಾನು ಪುಡಿ ಪುಡಿ ಮಾಡ್ತೀನಿ. ಸಣ್ಣ ಸಣ್ಣ ಪೀಸ್ ಮಾಡಿದರೆ ಸಾಕು ನೋಡಿ, ಈ ರೀತಿ ಇಷ್ಟು ಮಾಡಿದ ನಂತರ ನಮ್ಮ ಗಿಡಗಳಿಗೆ ಈಗ ಹಾಕೋದು. ಎಷ್ಟು ಹಾಕಬೇಕು ಅಂತ ಹೇಳಿದರೆ, ನಿಮ್ಮ 6ರಿಂದ 1 ವರ್ಷದ ಒಳಗಿನ ಗಿಡ ಆದರೆ, ನಾನು ಕರೆಕ್ಟಾಗಿ ಹೇಳ್ತೇನೆ ಸ್ನೇಹಿತರೆ, ಯಾವ್ಯಾವ ವರ್ಷದ ಗಿಡಗಳಿಗೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ. 6 ತಿಂಗಳಿಂದ 1 ವರ್ಷದ ಒಳಗಿನ ಗಿಡ ಆದರೆ ನಿಮ್ಮ ಕೈಯ 1 ಮುಷ್ಟಿ ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ಹಾಕೋದು ಬೇಡ. ಏನಂತ ಹೇಳಿದರೆ ಅದು ನಿಮ್ಮ ಗಿಡಗಳಿಗೆ ಹೀಟ್ ಆಗುತ್ತೆ, ಗಿಡಗಳು ಡ್ಯಾಮೇಜ್ ಆಗುತ್ತೆ ಸ್ನೇಹಿತರೆ. ಹಿಂಡಿ ಜಾಸ್ತಿ ಒಳ್ಳೆಯದಂತ ಹೇಳಿ ಅತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ. ಪುಡಿ ಮಾಡಿದಂತಹ ಹಿಂಡಿಯನ್ನು ನಾನು ಯಾವ ರೀತಿ ಹೇಳಿದೆ ನೋಡಿ, ಅದೇ ರೀತಿ ಆಗಬೇಕು. 1 ಮುಷ್ಟಿಯಷ್ಟು ಹಾಕಿದರೆ ಸಾಕಾಗುತ್ತೆ. ಅದೇ ನಿಮ್ಮದು 1ರಿಂದ 2 ವರ್ಷದ ಒಳಗಿನ ಗಿಡ ಆದರೆ 1.5 ಮುಷ್ಟಿ ಹಾಕಿ, 1.5 ಮುಷ್ಟಿ ಹಾಕಿದರೆ ಸಾಕಾಗುತ್ತೆ. ಅದೇ 2 ವರ್ಷಕ್ಕಿಂತ ಮೇಲ್ಪಟ್ಟ ಗಿಡಗಳಾದರೆ ಸರಿಸುಮಾರು 2 ಮುಷ್ಟಿ ಹಾಕಿದರೆ ಸಾಕಾಗುತ್ತೆ. 2 ಮುಷ್ಟಿ, 2ರಿಂದ 2.5 ಮುಷ್ಟಿ, ಅಂದರೆ 2 ವರ್ಷ ಮೇಲ್ಪಟ್ಟ ಗಿಡ ಆದರೂ, ಸ್ವಲ್ಪ ಬೆಳೆತಿರುವ ಗಿಡ ಆದರೆ 2.5 ಮುಷ್ಟಿ 3 ಮುಷ್ಟಿಯ ಒಳಗೆ ಹಾಕ್ಬೋದು. ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಅದು ದೊಡ್ಡ ಗಿಡ ಆಗಬೇಕು. ಮತ್ತು ಬೇರಿನ ಬುಡಕ್ಕಿನ ಹಾಕಬೇಡಿ, ಸ್ವಲ್ಪ ದೂರದಿಂದ ಹಾಕಬೇಕು. ಇಷ್ಟು ಹಾಕಿದ ನಂತರ ಹಟ್ಟಿ ಗೊಬ್ಬರವನ್ನು ಹಾಕೋದು. ನಾನಿಲ್ಲಿ ಹಟ್ಟಿ ಗೊಬ್ಬರ ಎಷ್ಟು ಬೇಕಿದ್ರೂ ಹಾಕ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇಲ್ಲಿ ಹಿಂಡಿ ಹಾಕೋದು ಮಾತ್ರ ನಮಗೆ ಒಂದು ಮೆಥಡನ್ನು ಫಾಲೋ ಮಾಡಬೇಕು, ನೀವು ಮಾಡಲೇಬೇಕು. ಒಟ್ಟಾರೆಯಾಗಿ ಹಾಕಿದರೆ ಖಂಡಿತ ಗಿಡಗಳು ಡ್ಯಾಮೇಜ್ ಆಗುತ್ತೆ. ಮತ್ತು ನಾಳೆ ನನ್ನನ್ನು ನೀವು ದೂರಬೇಡಿ, ನಾನು ಫಸ್ಟೇ ಹೇಳ್ತಾ ಇದ್ದೇನೆ, ಯಾವ ಯಾವ ವರ್ಷದ ಗಿಡಗಳಿಗೆ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದರೆ ಬೆಸ್ಟ್, ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾನು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ತಿಳಿಸಿದೆ. ಬಟ್ ನೀವು ಅರೆ ವಿಡಿಯೋ ನೋಡಿ ಒಟ್ಟಾರೆಯಾಗಿ ಹಾಕಿ ನಾಳೆ ಗಿಡಗಳಿಗೆ ಡ್ಯಾಮೇಜ್ ಆದರೆ ನಾನು ಹೊಣೆ ಅಲ್ಲ. ಮತ್ತು ಇನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಹಾಕಬೇಕಂತ ಕೇಳಿದರೂ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದರೆ ನಾನು ಡಿಟೇಲಾಗಿ ತಿಳಿಸಿದೆ. ಏನು ಹಿಂಡಿ ಹಾಕಿದ ನಂತರ, ಇದು ನನ್ನ ಸಣ್ಣ ಗಿಡ, ಸುಮಾರು 1 ವರ್ಷದ ಒಳಗಿನ ಗಿಡ ಆಗಿರೋದ್ರಿಂದ 1 ಮುಷ್ಟಿಯನ್ನು ಹಾಕಿ ಹಟ್ಟಿ ಗೊಬ್ಬರವನ್ನು ಹಾಕಿದ್ದೇನೆ. ಹಟ್ಟಿ ಗೊಬ್ಬರ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಹಟ್ಟಿ ಗೊಬ್ಬರ ಹಾಕಿದ ನಂತರ ಅದರ ಮೇಲೆ ನಾನು ಮಣ್ಣು ಮುಚ್ಚಿಬಿಟ್ಟಿದ್ದೇನೆ. ಏನಂತ ಹೇಳಿದರೆ ಅದರ ಮೇಲೆ ಕ್ರಿಮಿ ಕೀಟಗಳು ಕೂರಬಾರ್ದು, ವೈಟ್ ಫ್ಲೈಸ್ ಜಾಸ್ತಿ ಆಗಬಾರ್ದು, ಹುಳಗಳ ಸಮಸ್ಯೆ ಜಾಸ್ತಿ ಆಗ್ತದೆ. ಹಾಗೆಯೇ ಬಿಟ್ಟರೆ ಅದಕ್ಕೋಸ್ಕರ ಮಣ್ಣು ಮುಚ್ಚಿ ಬಿಡಬೇಕು, ಕಂಪ್ಲೀಟ್ ಮಣ್ಣು ಮುಚ್ಚಬೇಕು. ಒಂಚೂರು ಗೊಬ್ಬರ ಕಾಣಬಾರ್ದು ಸ್ನೇಹಿತರೆ. ನಿಮಗೆ ಎಲ್ಲಿವರೆಗೆ ನಿಮ್ಮ ಪಾಟಲ್ಲಿ ನಿಮಗೆ ಮಣ್ಣು ನೀವು ಯಾವಾಗಲೂ ಹಾಕ್ತೀರಿ ನೋಡಿ, ಅಷ್ಟು ಮಣ್ಣು ಹಾಕಿದರೆ ಸಾಕಾಗುತ್ತೆ. ನಾನು ಈ ಬಾರಿ ಗೊಬ್ಬರಗಳನ್ನು ಜಾಸ್ತಿ ಹಾಕಿದ್ದೇನೆ. ಹಟ್ಟಿ ಗೊಬ್ಬರದಿಂದ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ನೀವು ಎಷ್ಟು ಬೇಕಿದ್ರೂ ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಕ್ವಾಲಿಟಿ ಇರುವಂಥದ್ದು ಹಾಕಬೇಕು. ಎಷ್ಟು ಬೇಕು ಅಂತ ಹೇಳಿದರೆ ಒಟ್ಟಾರೆಯಾಗಿ ಹಾಕೋದಲ್ಲ ಸ್ನೇಹಿತರೆ, ಒಂದು ನಿಮ್ಮ ಕೈಯ ಒಂದು 5-6 ಮುಷ್ಟಿಯಷ್ಟು ಹಾಕಿದರೆ ಸಾಕು, ಏನು ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ನಮಗೆ ಗಿಡಗಳು ಡ್ಯಾಮೇಜ್ ಆಗೋದಿಲ್ಲ. ಹಾಗಾಗಿ ನಾನು ಹೇಳಿದ್ದು, ಹಾಕಿದ ನಂತರ ಮಣ್ಣನ್ನು ಮುಚ್ಚಲೇಬೇಕು, ಕಂಪಲ್ಸರಿ. ಒಟ್ಟು ಗೊಬ್ಬರ ಕಾಣಬಾರ್ದು, ಅಷ್ಟು ಮಣ್ಣು ಮುಚ್ಚಿದರೆ ಸಾಕು. ಜಾಸ್ತಿ ಏನು ಮಣ್ಣು ಹಾಕೋದು ಬೇಡ ಸ್ನೇಹಿತರೆ. ಯಾಕಂತ ಹೇಳಿದರೆ ನಮ್ಮ ಈಗ ಗಿಡಗಳಿಗೆ ಸ್ವಲ್ಪ ಪೌಷ್ಟಿಕಾಂಶಗಳು ಬೇಕಾಗುತ್ತೆ. ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಜಾಸ್ತಿ ಹಾಕಿ. ಅಂದರೆ ಇವಾಗ ಮಳೆ ಎಲ್ಲ ಬಂದು ನಮ್ಮ ಗಿಡದ ಬುಡದಲ್ಲಿ ಇದ್ದಂತಹ ಗೊಬ್ಬರಗಳೆಲ್ಲ ಕರಗಿ ಹೋಗಿರ್ತದೆ. ಯಾವುದನ್ನು ನಮಗೆ ಲಿಕ್ವಿಡ್ ರೂಪದಲ್ಲಿರುವಂಥದ್ದು ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಗೊಬ್ಬರಗಳನ್ನು ಈ ಸಂದರ್ಭದಲ್ಲಿ ಜಾಸ್ತಿ ಹಾಕಬಹುದು. ಅದೇ ನೀವು ನಿಮ್ಮ ಹತ್ರ ಹಟ್ಟಿ ಗೊಬ್ಬರ ಇಲ್ಲ, ಹಟ್ಟಿ ಗೊಬ್ಬರದ ಬದಲಿಗೆ ಏನನ್ನು ಹಾಕಬೇಕು, ಕಾಂಪೋಸ್ಟ್ ಹಾಕೋದಾದರೆ ಇತಿಮಿತಿಯಲ್ಲಿ ಹಾಕಬೇಕು, ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವಾಗ ಒಂದು
ಸರಿಸುಮಾರು ಸಣ್ಣ ಗಿಡಗಳಾದರೆ 6 ತಿಂಗಳಿಂದ 1 ವರ್ಷದ ಗಿಡ ಆದರೆ ಒಂದೂವರೆ ಮುಷ್ಟಿ ಹಾಕಿ ಸ್ನೇಹಿತರೆ, ಸಾಕಾಗತ್ತೆ. 1.5 ಮುಷ್ಟಿ. 1 ವರ್ಷಕ್ಕಿಂತ ಮೇಲ್ಪಟ್ಟ ಗಿಡ ಆದರೆ 2 ರಿಂದ 2.5 ಮುಷ್ಟಿ ಹಾಕಿದರೆ ಸಾಕಾಗುತ್ತೆ. ಒಟ್ಟು 2.5 ಮುಷ್ಟಿ ಸಾಕು. ಅಲ್ಲಿಗೆ ಸ್ಟಾಪ್ ಮಾಡಿ. ಯಾಕಂತ ಹೇಳಿದರೆ ಅದು ಹೀಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ಸ್ನೇಹಿತರೆ, ಅನ್ನಪೂರ್ಣನೂ ಅಷ್ಟೇ ಹಾಕೋದಾದರೆ, ನಾನೀಗ ಕಾಂಪೋಸ್ಟನ್ನು ಯಾವ ರೀತಿ ಹೇಳಿದೆ ನೋಡಿ, ಅದೇ ರೀತಿ ಅನ್ನಪೂರ್ಣ ಕೂಡ ಹಾಕಬಹುದು. ಬಟ್ ಜಾಸ್ತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ. ಈಗ ಹಟ್ಟಿ ಗೊಬ್ಬರ ಹೇಗೆ ಹಾಕಿದ್ರಿ ನೋಡಿ, ಆ ರೀತಿಯಾಗಿ ಕಾಂಪೋಸ್ಟ್ ಅಥವಾ ಅನ್ನಪೂರ್ಣವನ್ನು ಹಾಕಲಿಕ್ಕೆ ಹೋಗಬೇಡಿ. ಅಥವಾ ಪಂಚಮಿ ಅಂತ ಸಿಗ್ತದೆ, ಅದು ಕೂಡ ಒಳ್ಳೆಯದಿದೆ. ಬಟ್ ಅದನ್ನು ಕೂಡ ಹಾಗೇನೆ ಈ ರೀತಿಯಾಗಿ ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ. ನಾನು ಏನು ಕಾಂಪೋಸ್ಟನ್ನು ಯಾವ ರೀತಿ ಹಾಕಬೇಕಂತ ಹೇಳಿದೆ ನೋಡಿ, ಅದೇ ರೀತಿ ಹಾಕಿದರೆ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಇದು ಹಾಕಿದ ನಂತರ ಮಾರನೇ ದಿನ ನಿಮ್ಮ ಗಿಡಗಳಿಗೆ ನೀರನ್ನು ಹಾಕಲೇಬೇಕು, ಕಂಪಲ್ಸರಿ. ಮಳೆ ಬಂದರೆ ನೀರು ಹಾಕೋದು ಬೇಡ. ಸಪೋಸ್ ಮಳೆ ಬರ್ತಾ ಇಲ್ಲ, ನೀವು ಹಾಕಿದ ನಂತರ ರಾತ್ರಿ ಕೂಡ ಮಳೆ ಬರಲಿಲ್ಲ, ನೆಕ್ಸ್ಟ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಳೆ ಬಂದಿಲ್ಲ ಅಂತಂದರೆ, ಅದೇ ದಿನ ನೀವು ಹಾಕಿದ ನೆಕ್ಸ್ಟ್ ಡೇಯ ಸಂಜೆ ನೀವು ಗಿಡಗಳಿಗೆ ನೀರನ್ನು ಹಾಕಲೇಬೇಕು, ಕಂಪಲ್ಸರಿ ಸ್ನೇಹಿತರೆ. ಡೈಲಿ ಮಳೆ ಬಂದ ದಿವಸ ಹಾಕೋದು ಬೇಡ, ಮಳೆ ಬಾರದ ದಿನ ನೀವು ಹಾಕಲೇಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಅಲ್ಲಿ ನಿಮ್ಮ ಗಿಡಗಳಿಗೆ ಹಿಂಡಿ ಹಾಕಿರ್ತೀರಿ ಒಂದು. ಎರಡನೇದಾಗಿ ನೀವು ಅಲ್ಲಿ ಮಣ್ಣನ್ನು ತೆಗೆದಿರ್ತೀರಿ, ಕೆಲವೊಂದು ಬೇರುಗಳಿಗೆ ಪೆಟ್ಟಾಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಬಿಸಿಲಿನ ತಾಪಕ್ಕೆ ನಾವು ಹಾಕಿದಂತಹ ಹಿಂಡಿ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಅದರ ಪವರ್ ಜಾಸ್ತಿಯಾಗಿ ಆ ಗಿಡದ ಎಲೆಗಳು ಹಳದಿಯಾಗಿ ಉದುರುವಂಥ ಚಾನ್ಸಸ್ ತುಂಬಾ ಇದೆ. ಹಾಗೆಯೇ ಗಿಡಗಳನ್ನು ಕಳ್ಕೊಳ್ಳುವಂಥ ಚಾನ್ಸ್ ಕೂಡ ತುಂಬಾ ಇದೆ. ಅದಕ್ಕೋಸ್ಕರ ಗಿಡಗಳಿಗೆ ನೀರನ್ನು ಹಾಕಲೇಬೇಕು, ಕಂಪಲ್ಸರಿ. ಈ ಮೆಥಡನ್ನು ನೀವು ಫಾಲೋ ಮಾಡಬೇಕು. ಇಲ್ಲವಾದಲ್ಲಿ ಗಿಡಗಳು ಡ್ಯಾಮೇಜ್ ಖಂಡಿತ ಆಗುತ್ತೆ ಸ್ನೇಹಿತರೆ. ಈ ಗಿಡಗಳು ನೋಡಬಹುದು, ಈ ಗಿಡಗಳು ಕಳೆದ ವರ್ಷದ ನನ್ನ ಗಿಡಗಳು. ಸರಿಸುಮಾರು ಈ ರೀತಿಯ ಗಿಡಗಳು ಇದೇ ಏಪ್ರಿಲ್ ಮೇಯವರೆಗೆ ಇದೇ ರೀತಿ ನನ್ನ ಗಿಡಗಳಿತ್ತು ಸ್ನೇಹಿತರೆ. ಎಲ್ರಿಗೂ ಗೊತ್ತುಂಟು, ನನ್ನ ಫಸ್ಟಿಂದ ನನ್ನ ವಿಡಿಯೋ ನೋಡ್ತಾ ಇದ್ದವರು. ಬಟ್ ಈ ರೀತಿ ಗಿಡಗಳನ್ನು ಬೆಳೆಸಬೇಕಾದ್ರೆ ನಾನು ಎಷ್ಟು ಶ್ರಮ ಪಟ್ಟಿದ್ದೇನೆ, ಎಷ್ಟು ಗೊಬ್ಬರಗಳನ್ನು ಹಾಕಿದ್ದೇನೆ, ಯಾವ ರೀತಿ ಆರೈಕೆ ಮಾಡಿದ್ದೇನೆ ಅಂತ ಹೇಳಿ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹೊಸೊಬ್ಬರು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ನಿಮಗೆ ಎಲ್ಲ ಸ್ಟೆಪ್ಪನ್ನು ಹೇಳ್ತಾ ಇದ್ದೇನೆ. ಅಂದರೆ ಹೊಸ ಗಿಡಗಳನ್ನು ಹೇಗೆ ನಡುವುದಂತ ನಾನು ನಿಮಗೆ ತಿಳಿಸ್ಲಿಲ್ಲ. ನಾನು ಈ ವಾರದಲ್ಲೇ ಅಥವಾ ನೆಕ್ಸ್ಟ್ ವೀಕಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಹೇಗೆ ಗಿಡಗಳನ್ನು ನೆಡಬೇಕು ಅಂತ ಹೇಳಿ. ಹಾಗೆಯೇ ನನ್ನ ಗಿಡಗಳಿಗೆ ಈಗ ಸುಮಾರು 6 ತಿಂಗಳವರೆಗಿನ ಗಿಡಗಳಿಗೆ ಯಾವ ಗೊಬ್ಬರ ಹಾಕಬೇಕು ಅಂತ ಕೂಡ ತಿಳಿಸಿದ್ದೇನೆ. ಹಾಗೆಯೇ 6 ತಿಂಗಳ ಮೇಲ್ಪಟ್ಟ ಗಿಡಗಳಿಗೆ ಯಾವ ರೀತಿ ಆರೈಕೆ ಮಾಡಬೇಕು, ಗೊಬ್ಬರಗಳನ್ನು ಹಾಕಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸಿ ಆಯಿತು. ಇದು ನಮ್ಮ ಸೆಕೆಂಡ್ ಸ್ಟೆಪ್. ಈಗ ಮಳೆಗಾಲ ಬಂದ ನಂತರ ಮೊದಲ ಸ್ಟೆಪ್ ಆಯಿತು. ಈಗ ನಮ್ಮದು 2ನೇ ಸ್ಟೆಪ್. ಮಲ್ಲಿಗೆ ಗಿಡಗಳಿಗೆ ನಾನು ಮಾಡುವಂಥದ್ದು ಆರೈಕೆ 2ನೇ ಸ್ಟೆಪ್ ಆಗಿರುತ್ತೆ. ಈಗ 3ನೇ ಸ್ಟೆಪ್ ಇನ್ನು ನಾನು ಒಂದು ಸ್ವಲ್ಪ ದಿನ ಬಿಟ್ಟು 3ನೇ ಸ್ಟೆಪ್ನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಅದು ಹೇಗೆ ಅಂತ ಹೇಳಿ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾನು ನಿಮಗೆ ಕೇವಲ ಗೊಬ್ಬರ ಹಾಕಿ, ಹಿಂಡಿ ಹಾಕಿ, ಅದು ಹಾಕಿ, ಇದು ಹಾಕಿ ಅಂತ ಹೇಳಿದರೆ ಸಾಲದು. ನಾನು ಅದರ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡಬೇಕು. ಯಾಕೆ ನಮ್ಮ ಗಿಡಗಳಿಗೆ ಹಾಕಬೇಕು, ಅದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಪ್ರಯೋಜನಗಳಿದೆ, ನಮಗೆ ಅದು ಹಾಕಿದ ನಂತರ ನಮಗೆ ಲಾಭ ಇದೆಯಾ ಇಲ್ವಾ, ಅಥವಾ ಅದರಿಂದ ನಮಗೇನಾದರೂ ನಷ್ಟ ಇದೆಯಾ, ಅದನ್ನೆಲ್ಲ ನಾವು ತಿಳ್ಕೊಂಡ ನಂತರ ನಮ್ಮ ಗಿಡಗಳಿಗೆ ನಾವು ಹಾಕಬೇಕು. ಯಾಕಂತ ಹೇಳಿದರೆ ಇವಾಗ ನೋಡಿ, ಒಂದೇ ಮೆಡಿಸಿನ್, ಈಗ ಹಾಸ್ಪಿಟಲಲ್ಲಿ ಕೊಡುವಂತಹ ಒಂದೇ ಮೆಡಿಸಿನ್ ಎಲ್ಲರಿಗೂ ಆಗೋದಿಲ್ಲ. ಒಬ್ಬೊಬ್ಬರ ದೇಹ ಒಂದೊಂದು ರೀತಿ ಇರುತ್ತೆ. ಹಾಗೆಯೇ ಸ್ನೇಹಿತರೆ, ಪ್ರತಿಯೊಂದು ಗಿಡಗಳಿಗೂ ನಾವು ಹಾಕಿದಂತಹ ಗೊಬ್ಬರಗಳು ಒಂದೇ ರೀತಿಯ ಗಿಡಗಳು ಹೀರ್ಕೊಂಡು ನಮಗೆ ಗಿಡಗಳು ಉತ್ತಮ ಫಲಿತಾಂಶ ನೀಡ್ತದೆ ಅನ್ನೋದು ಅದೊಂದು ತಪ್ಪು ಕಲ್ಪನೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ. ನಾನು ಪ್ರತಿಯೊಂದು ಗಿಡಗಳಿಗೂ ಒಂದೇ ರೀತಿ ಆರೈಕೆ ಮಾಡ್ತೀನಿ, ಒಂದೇ ರೀತಿ ಗೊಬ್ಬರಗಳನ್ನಾಗಿರ್ಬೋದು, ಸ್ಪ್ರೇಗಳನ್ನಾಗಿರ್ಬೋದು ಹಾಕ್ತೇನೆ. ಆದರೆ ಎಲ್ಲ ಗಿಡಗಳು ಒಂದೇ ರೀತಿ ಇರುವುದಿಲ್ಲ. ನೋಡ್ಬೋದು, ನೀವೇ ನೋಡಿ, ಕೆಲವೊಂದು ಗಿಡಗಳು ಎಷ್ಟು ಬುಷಿಯಾಗಿದೆ, ಕೆಲವೊಂದು ಗಿಡಗಳು ಸಣ್ಣದಾಗಿದೆ. ಹಾಗೆಯೇ ಒಂದೊಂದು ಗಿಡಗಳಿಗೆ ನಾವು ಹಾಕಿದಂತಹ ಗೊಬ್ಬರಗಳಲ್ಲಿ ಅವುಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗದೇ ಇರಬಹುದು. ಹಾಗಾಗಿ ನಾನು ಹೇಳಿದಂತಹ ಮೆಥಡನ್ನು ಫಾಲೋ ಮಾಡಿಕೊಂಡು ಗಿಡಗಳಿಗೆ ಹಾಕಿ, ನೀವು ಹಾಕಿದ ನಿಮಗೆ ಕೇವಲ 15 ದಿನದಲ್ಲಿ ನಿಮಗೆ ಚೇಂಜಸ್ ಕಾಣ್ತದೆ. 15 ದಿನದವರೆಗೆ ನಿಮಗೆ ಯಾವುದೇ ರೀತಿಯ ಚೇಂಜಸ್ ಗೊತ್ತಾಗೋದಿಲ್ಲ. ನೀವು ಇವತ್ತು ಹಾಕಿದ್ರೆ ಪರ್ಟಿಕ್ಯುಲರ್ ಆಗಿ 1 ತಾರೀಕಿಗೆ ಹಾಕಿದ್ರಂತ ಅಂದ್ಕೊಳ್ಳಿ, ನಿಮಗೆ
15ರಿಂದ 15, 16 14, 15, 16 ಒಂದು 4-5 ದಿನದಲ್ಲಿ, ಅಂದರೆ ಅದು ಆ ಡೇಟ್ ನಾನು ಹೇಳಿದೆ ನೋಡಿ, ಅಲ್ಲಿ ನಿಮಗೆ ಗಿಡಗಳ ಚೇಂಜಸ್ ಗೊತ್ತಾಗುತ್ತೆ. ನೀವು ಹಾಕಿದಂತಹ ಗೊಬ್ಬರ ನಿಮ್ಮ ಗಿಡಗಳಿಗೆ ಅದು ಎಫೆಕ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ನಿಮ್ಮ ಗಿಡಗಳು ಹಾಗೇ ಇದೆ, ನೀವು ಹಾಕುವಾಗ ಗಿಡಗಳು ಹೇಗಿತ್ತು ಅದೇ ರೀತಿ ಇದೆ ಅಂತ ಹೇಳಿದರೆ, ನೀವು ಹಾಕಿದಂತಹ ಗೊಬ್ಬರಗಳನ್ನು ನಿಮ್ಮ ಗಿಡಗಳು ಹೀರ್ಕೊಂಡಿಲ್ಲ, ಅಥವಾ ನಿಮ್ಮ ಗಿಡಗಳಿಗೆ ಆ ಗೊಬ್ಬರಗಳು ಆಗ್ತಾ ಇಲ್ಲ ಅಂತ ಅರ್ಥ. ಅದನ್ನು ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಈಗ ನನ್ನ ಗಿಡಗಳಿಗೆ ಸ್ನೇಹಿತರೆ ಅನ್ನಪೂರ್ಣ ಅಷ್ಟೊಂದು ನನಗೆ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಕೆಲವರಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನನಗೇ ತುಂಬ ಜನ ಕಮೆಂಟ್ ಮಾಡಿ ಪರ್ಸ್ನಲ್ ಆಗಿ DM ಮಾಡಿ ಹೇಳಿದವರು ಕೂಡ ಇದ್ದಾರೆ ವಾಟ್ಸಪ್ಪಲ್ಲೆಲ್ಲ. ಮೇಡಮ್ ಅನ್ನಪೂರ್ಣ ಒಮ್ಮೆ ಹಾಕಿ, ನಮಗೆ ಅನ್ನಪೂರ್ಣ ಹಾಕಿದ ನಂತರ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ. ಬಟ್ ನಾನು ಅನ್ನಪೂರ್ಣ ಹಾಕಿದ್ದೇನೆ ಸ್ನೇಹಿತರೆ, 1-2 ಬಾರಿ ಅಲ್ಲ, ತುಂಬ ಬಾರಿ ಹಾಕಿದ್ದೇನೆ ನಾನು. ಇಲ್ಲ ಅಂದರೂ ನಾನು ಒಂದು ಸರಿಸುಮಾರು ದೊಡ್ಡ ಗೋಣಿಂಟು ನೋಡಿದೆ, ಅದಕ್ಕೊಂದು 1980 ನಾನು ತರುವಾಗ ಅಷ್ಟು ರೇಂಜ್ ಇತ್ತು. ಆ ಥರದ್ದು ಸರಿಸುಮಾರು ಒಂದು 5-6 ಗೋಣಿ ಖಾಲಿ ಮಾಡಿದ್ದೇನೆ ಗಿಡಗಳಿಗೆ ಹಾಕಿ, ಫಸ್ಟ್ ಟೈಮ್ ಈಗೆಲ್ಲ ಮಲ್ಲಿಗೆ ಕೃಷಿ ಮಾಡುವಾಗ. ಬಟ್ ನನಗೆ ಅದರಲ್ಲಿ ಒಳ್ಳೆಯ ರಿಸಲ್ಟ್ ಕಾಣಲಿಲ್ಲ ಸ್ನೇಹಿತರೆ. ಹಾಗಂತ ಹೇಳಿ ಅದು ನಾನು ಕೆಟ್ಟದಂತ ಹೇಳೋದಿಲ್ಲ, ಖಂಡಿತವಾಗಿ ಅದರಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ಗಿಡಗಳಿಗೆ ಅದು ಹಿಡಿದ ಹಾಗೆ. ಅದಕ್ಕೋಸ್ಕರ ನಾನು ಹೇಳಿದ್ದು 15 ದಿನದಲ್ಲಿ ನಿಮ್ಮ ಗಿಡಗಳಲ್ಲಿ ಚೇಂಜಸ್ ಕಾಣ್ತದೆ. ಹಾಗೂ ನೀವು 1 ತಿಂಗಳು ಕರೆಕ್ಟಾಗಿ ನಿಮಗೆ 100% ರಿಸಲ್ಟ್ ಗೊತ್ತಾಗಬೇಕಾದ್ರೆ ಕರೆಕ್ಟಾಗಿ ನೀವು ಹಾಕಿದಂತಹ ಗೊಬ್ಬರ 1 ತಿಂಗಳಲ್ಲಿ ಗೊತ್ತಾಗುತ್ತೆ. ಗಿಡಗಳಲ್ಲಿ ಹೊಸ ಚಿಗುರು ಬಂದು, ಗಿಡದಲ್ಲಿ ಮೊಗ್ಗು ಬಂದು 1 ತಿಂಗಳಲ್ಲಿ ನಿಮಗೆ ಹೂ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಇದು ನನ್ನ ಅನುಭವ. ಇದು ನಾನು ನಿನ್ನೆ ಮೊನ್ನೆಯಿಂದ ಹಾಕಿದಂತಹ ಅಲ್ಲ ಸ್ನೇಹಿತರೆ, ಸರಿಸುಮಾರು 2 ವರ್ಷಗಳಿಂದ ನನ್ನ ಗಿಡಗಳಿಗೆ ನಾನು ಹಾಕ್ತಾ ಇದ್ದೇನೆ. ಹಾಗಾಗಿ ಇದರ ಅನುಭವ ನನಗೆ ತುಂಬ ಇದೆ. ಅಂದರೆ ಹಿಂಡಿ ಮತ್ತು ಹಟ್ಟಿ ಗೊಬ್ಬರದ ಬಗ್ಗೆ ನನಗೆ ತುಂಬ ಖುಷಿ. ಯಾಕಂತ ಹೇಳಿದ್ರೆ ನನಗೆ ಅದರಿಂದ ಒಳ್ಳೆಯದಾಗಿದೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳೋದಿಲ್ಲ ನಾನು. ಕೆಲವರು ಅದನ್ನು ಡೈಲ್ಯೂಟ್ ಮಾಡಿ ಹಾಕ್ತಾರೆ, ಬೇರೆ ಬೇರೆ ರೀತಿಗಳಲ್ಲಿ ಹಾಕ್ತಾರೆ. ಬಟ್ ನಾನು ಡೈಲ್ಯೂಟ್ ಮಾಡಿ ಕೂಡ ಹಾಕಿದ್ದೇನೆ, ಅದರಲ್ಲಿ ನನಗೆ ಒಳ್ಳೆಯ ರಿಸಲ್ಟ್ ಸಿಗಲಿಲ್ಲ ಸ್ನೇಹಿತರೆ. ನನ್ನ ಪರ್ಸ್ನಲ್ ಒಪಿನಿಯನ್ ಜೆನ್ಯೂನ್ ಆಗಿ ಹೇಳ್ತೇನೆ, ನನಗೆ ಅದರಲ್ಲಿ ಒಳ್ಳೆಯ ರಿಸಲ್ಟ್ ಸಿಗಲಿಲ್ಲ. ಬಟ್ ನಾನು ಈ ಮೆಥಡನ್ನು ಹಾಕಿದೆ ನೋಡಿ, ಆವಾಗ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು 15 ದಿನ ಅಥವಾ 1 ತಿಂಗಳು ಕಾಯಿರಿ. ಅಲ್ಲಿ ನಿಮ್ಮ ಗಿಡಗಳಲ್ಲಿ ನಿಮಗೆ ಚೇಂಜಸ್ ಕಾಣಲಿಲ್ಲ ಅಂತ ಅಂದರೆ ನೀವು ಹಾಕಿದಂತಹ ಗೊಬ್ಬರ ನಿಮ್ಮ ಗಿಡಗಳಿಗೆ ಅದು ಸೂಟ್ ಆಗುವುದಿಲ್ಲ, ಆ ಗಿಡಗಳಿಗೆ ಆಗ್ತಾ ಇಲ್ಲ ಅಂತ ಅರ್ಥ. ಆಗ ದಯವಿಟ್ಟು ನೀವು ಬೇರೆ ಗೊಬ್ಬರಗಳನ್ನು ಚಾಯ್ಸ್ ಮಾಡಬಹುದು. ಹಾಗೆಯೇ ಸ್ನೇಹಿತರೆ, ನಾನು ಆಗ ಹೇಳಿದೆ ಪಂಚಮಿ ಅಂತ ಹೇಳಿದೆ, ನಾನು ಒಂದು ಸಲ ತಂದಿದ್ದೆ. ಬಟ್ ನನ್ನ ಗಿಡಗಳೆಲ್ಲ ಅದರಲ್ಲಿ ಡ್ಯಾಮೇಜ್ ಆಗಿದೆ. ಬಟ್ ಅದು ಒಳ್ಳೆ ಗೊಬ್ಬರ. ಅಂದರೆ ಅದರಲ್ಲಿ ಬೇಕಾದಂಥ ನಮ್ಮ ಮಲ್ಲಿಗೆ ಗಿಡಗಳಿಗೆ ಬೇಕಾದಂಥ ಪೌಷ್ಟಿಕಾಂಶಗಳೆಲ್ಲ ಇದೆ. ಆದರೆ ಅದು ತುಂಬ ಸ್ಟ್ರಾಂಗ್, ಎಲ್ಲಕ್ಕಿಂತ ಅನ್ನಪೂರ್ಣ ಆಗಿರ್ಬೋದು. ಕಾಂಪೋಸ್ಟ್ ಏನೋ ಸ್ಟ್ರಾಂಗ್ ಇಲ್ಲ ಸ್ನೇಹಿತರೆ, ಹಟ್ಟಿ ಗೊಬ್ಬರದ ಹಾಗೆಯೇ ನನಗೆ ಹಾಗೆ ಅನ್ನಿಸ್ತದೆ. ಬಟ್ ಈಗ ಪಂಚಮಿ ಅಂತ ಒಂದು ಸಿಗುತ್ತೆ, ಪಂಚಮಿ ಬ್ರ್ಯಾಂಡಿದ್ದು. ನಾನು ಅದು ಉಡುಪಿಂದ ತರಿಸಿದ್ದು. ಬಟ್ಟು ತುಂಬ ಸ್ಟ್ರಾಂಗು, ತುಂಬ ಸ್ಟ್ರಾಂಗು. ಅದನ್ನು ಹಾಕುವಾಗ ನೀವು ಜಾಗ್ರತೆಯಿಂದ ಹಾಕಬೇಕು. ಯಾರೆಲ್ಲ ಹಾಕ್ತೀರಿ ಯಾರಿಗೆಲ್ಲ ಸಿಕ್ಕಿತ್ತು ನೋಡಿ, ನಾನೀಗ ಪಂಚಮಿ ಅಂತ ಹೇಳಿದೆ, ನೀವು ಎಲ್ಲಾದರೂ ಫರ್ಟಿಲೈಸರ್ ಶಾಪಲ್ಲಿ ಕೇಳಿ, ಅವ್ರು ನಿಮಗೆ ಪಂಚಮಿ ಗೊಬ್ಬರ ಕೊಟ್ಟು ಒಟ್ಟಾರೆಯಾಗಿ ಹಾಕಿ, ನಿಮ್ಮ ಗಿಡಗಳು ಡ್ಯಾಮೇಜ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದ್ದು, ಪಂಚಮಿ ಗೊಬ್ಬರವನ್ನು ಹಾಕುವಾಗ ಸ್ವಲ್ಪ ಎಲ್ಲದಕ್ಕಿಂತಲೂ ಕ್ವಾಂಟಿಟಿ ಕಡಿಮೆಯಲ್ಲಿ ಹಾಕಿ, ಗಿಡದ ಬುಡಕ್ಕೆ ಟಚ್ ಆಗಬಾರ್ದು, ದೂರದಿಂದ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿ ಡೈಲಿ ಕಂಪಲ್ಸರಿ 1 ಬಾರಿ ಆದರೂ ಗಿಡಗಳಿಗೆ ನೀರನ್ನು ಕೊಡಲೇಬೇಕು. ಕಂಪಲ್ಸರಿ ನೀರನ್ನು ಕೊಡಬೇಕು. ಇಷ್ಟು ಕೊಟ್ರಿ ಅಂತಂದರೆ ಖಂಡಿತ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಸ್ನೇಹಿತರೆ, ಇಷ್ಟನ್ನು ನೀವು ಈ ಮೆಥಡನ್ನೆಲ್ಲ ಫಾಲೋ ಮಾಡ್ತಾ ಹೋದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನ್ನ ಇತ್ತೀಚಿನ ದಿನಗಳ ಹೂವಿನ ಗಿಡ, ಮಲ್ಲಿಗೆ ಗಿಡಗಳು ಹೇಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ. ಈ ಗಿಡಗಳು ನನ್ನ ಕಳೆದ ವರ್ಷದ ಗಿಡಗಳಾಗಿತ್ತು. ಹಾಗಾಗಿ ಸ್ನೇಹಿತರೆ, ಇದೇ ರೀತಿ ನನ್ನ ಗಿಡಗಳನ್ನು ಈಗ ನನ್ನ ಏನು ಹಾಳಾಗಿದೆ ನೋಡಿ, ಅದನ್ನು ನಾನು ಸೆಟ್ ಮಾಡಿ ಇದೇ ರೀತಿಯ ಒಂದು ಲೆವೆಲಿಗೆ ತರಬೇಕು ಅಂತ ಹೇಳಿ ಚಾಲೆಂಜಾಗಿ ತಗೊಂಡಿದ್ದೇನೆ ಸ್ನೇಹಿತರೆ. ಚಾಲೆಂಜಾಗಿ ತಗೊಂಡು ಏನೆಲ್ಲ ಗೊಬ್ಬರಗಳನ್ನು ಹಾಕ್ತೇನೆ, ಯಾವ ಸ್ಪ್ರೇ ಹಾಕ್ತೇನೆ ಅಂತ ಹೇಳಿ ನಾನು ಖಂಡಿತ ನಿಮಗೆ ದಿನ ಹೋಗ್ತಾ ಇದ್ದಾಗೇ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಪ್ರತಿಯೊಂದು ತಿಳಿಸ್ತೇನೆ ಸ್ನೇಹಿತರೆ, ಯಾವುದು ನಿಮ್ಮ ಹತ್ರ ನಾನು ಮುಚ್ಚುಮರೆ ಮಾಡೋದಿಲ್ಲ. ಹಾಗೆಯೇ ಇದೇ ರೀತಿ ಗಿಡಗಳನ್ನು ಮಾಡಿ ಸ್ನೇಹಿತರೆ, ಅದನ್ನು
ಒಮ್ಮೆ ನಿಮಗೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಯಾಕಂತ ಹೇಳಿದರೆ ನಾವು ನ್ಯಾಚುರಲ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕಿದಾಗ ನಮ್ಮ ಗಿಡಗಳಿಗೆ ಬೇಗ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ಒಮ್ಮೆ ನಿಮ್ಮ ಗಿಡಗಳಿಗೆ ನಾನು ಹೇಳಿದಂತಹ ಗೊಬ್ಬರಗಳನ್ನು ಹಾಕಿ ಹಾಗೆಯೇ ನಾನು ಹೇಳಿದಂತಹ ಮೆಥಡನ್ನು ಫಾಲೋ ಮಾಡಿ, ಆಗ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಆಗ ಹೇಳಿದಾಗೇ 15 ದಿನದಲ್ಲಿ ಚೇಂಜಸ್ ಕಾಣುತ್ತೆ, ಇಲ್ಲ ಅಂದರೆ 30 ಡೇಸಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಕಾಣ್ತದೆ. ಒಂದು ವೇಳೆ 30ನೇ ದಿನದಲ್ಲೂ ನಿಮಗೆ ರಿಸಲ್ಟ್ ಕಾಣದೇ ಇದ್ದಲ್ಲಿ ಬೇರೆ ಗೊಬ್ಬರವನ್ನು ಹಾಕಿ ಗಿಡಗಳನ್ನು ಬೆಳೆಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸ್ನೇಹಿತರೆ, ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಮತ್ತು ಹೇಗೆ ಗೊಬ್ಬರಗಳನ್ನು ಹಾಕಬೇಕು, ಎಷ್ಟು ಕ್ವಾಂಟಿಟಿ ಅಂತ ಕೇಳಿದರೆ ನಾನು ಹೇಳೋದಿಲ್ಲ. ಬೇರೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕೇಳಿ, ನಾನು ಅಲ್ಲಿ ಉತ್ತರಿಸ್ತೇನೆ. ಹಾಗೆಯೇ ವಿಡಿಯೋ ಮಾಡಿ ತಿಳಿಸುವಂಥ ಸಂದರ್ಭ ಇದ್ದರೆ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.